ಅಕ್ಕಿ ಸಂಡಿಗೆ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಇದು. ಈ ಅಕ್ಕಿ ಸಂಡಿಗೆ ಇವಾಗೆಲ್ಲ ಬಿಸಿಲು ಬೇಸಿಗೆಗಾಲ ಸ್ಟಾರ್ಟ್ ಆಯಿತು. ಎಲ್ಲರೂ ಸಂಡಿಗೆ ಮಾಡೋದು ಹಪ್ಪಳ ಮಾಡೋದೆಲ್ಲ ರೆಡಿ ಮಾಡ್ತಿರ್ತಾರೆ. ನಾನು ಕೂಡ ಈ ಅಕ್ಕಿ ಸಂಡಿಗೆನ ಮಾಡ್ತಾಯಿದ್ದೇನೆ. ಅದನ್ನು ಹೇಗೆ ಮಾಡೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನೋಡಿ, ಇಲ್ಲಿ ನಾನು ಅಕ್ಕಿ ಸಂಡಿಗೆ ಮಾಡಬೇಕಂತ ಅಕ್ಕಿಯನ್ನು ನೆನೆ ಇಟ್ಟಿದ್ದೆ. ಇದು ರೇಷನ್ ಅಕ್ಕಿ. ಇದು ನೋಡಿ, 2 ದಿವಸ ನಾನು ನೆನೆ ಇಟ್ಟಿದ್ದೆ. ನೀರು ಚೇಂಜ್ ಮಾಡ್ತಾ ಇರಬೇಕು ನಾವು 2 ದಿನನೂ. ಈಗ ನಾನು ಇದನ್ನು ಜಾರಿಗೆ ಹಾಕಿ ಇದನ್ನು ಹಿಟ್ಟು ಮಾಡ್ಕೊತೀನಿ, ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ಅಕ್ಕಿನ. ನೋಡಿ, ಇವಾಗ ಅಕ್ಕಿನ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೇನೆ. ಇಷ್ಟು ಒಂದು ಜಾರ್ ಅಷ್ಟು ಫುಲ್ ಇದೆ ಇದು. ಈ ಹಿಟ್ಟಿನ ಡಬಲ್ ನಾವು ನೀರು ಹಾಕಬೇಕಾಗತ್ತೆ ಇದು ಮಾಡಬೇಕಾದ್ರೆ. ನೋಡಿ, ಜಾರದಲ್ಲಿ ಫುಲ್ ಆಗಿದೆ ಇದು ಹಿಟ್ಟು. ಅಕ್ಕಿ ಸಂಡಿಗೆ ಮಾಡಬೇಕಾದ್ರೆ ನಾವು ಇದನ್ನು ಅಕ್ಕಿನ 2 ದಿನ ನೆನೆ ಇಡಬೇಕು. ಅದು ದಿನಾರು ನಾವು ನೀರು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅಕ್ಕಿ ಸ್ಮೆಲ್ ಬಂದುಬಿಡತ್ತೆ. ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ಹಾಕ್ತಾಯಿದ್ದೇನೆ. ಇದನ್ನು ನಾನು ಸಂಡಿಗೆನ ನಾಳೆ ಮಾಡ್ತೀನಿ ಬೆಳಿಗ್ಗೆ. ಇದನ್ನು ರಾತ್ರಿ ಇಡೀ ನಾನು ಹಾಗೆ ಇಡ್ತೀನಿ ನೆನೆಯೋಕ್ಕೆ ಹಿಟ್ಟು. ಬೆಳಿಗ್ಗೆ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಸಂಡಿಗೆ ಮಾಡೋದಕ್ಕೆ ನಿನ್ನೆ ಅಕ್ಕಿ ರುಬ್ಬಿಟ್ಕೊಂಡಿದ್ದೆ. ನೋಡಿ, ಈಗ ನಾವು ಈ ಅಳತೆಯಲ್ಲಿ ಹಿಟ್ಟು ನಮಗೆ ಈ ಜಾರ್ ಫುಲ್ ಇತ್ತು. ನಾನು ಇದೇ ಅಳತೆಯಲ್ಲಿ 2 ಪಟ್ಟಷ್ಟು ನೀರನ್ನು ಪಾತ್ರೆಗೆ ಹಾಕೋತಾ ಇದ್ದೇನೆ. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ ಆಲ್ರೆಡಿ ನಾನು. ಅದಕ್ಕೊಂದು ಹಾಕಿದ್ದೇನೆ. ಈ ಅಳತೆಯಲ್ಲಿ ನಾವು ಹಾಕ್ಕೋಬೇಕು. ನಿಮಗೆ ಅಳತೆ ಪ್ರಕಾರ ನಾನು ತೋರಿಸ್ತಾ ಇದ್ದೇನೆ. ಕರೆಕ್ಟಾಗಿ ನೀವು ಇದೇ ರೀತಿ ಮಾಡಿಕೊಂಡ್ರೆ ಕರೆಕ್ಟ್ ಅಳತೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಂಡಿಗೆ ನಮಗೆ ಬರ್ತದೆ. ನೋಡಿ, ನಾನು ಇದರಲ್ಲಿ 2 ಹಾಕಿದ್ದೇನೆ ಡಬಲ್ ಹಿಟ್ಟು. ಒಂದು ಪಟ್ಟಿದ್ದರೆ ನಾವು 2 ಪಟ್ಟು ನೀರನ್ನು ಹಾಕ್ಕೋಬೇಕು. ಹೀಗಾಗಿ ನಾನು ಇದರಲ್ಲಿ 2 ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ 2 ಸಲ. ಈ ನೀರು ಬಿಸಿ ಕುದಿಬೇಕು, ಕುದಿಯೋಕ್ಕೆ ಇಡಬೇಕು ನಾವು. ನೀರು ಕುದೀಲಿ, ಅದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ನಾವು ಹಾಕ್ಕೋಬೇಕು. ನೋಡಿ, ನಾನು ಉಪ್ಪನ್ನು ಹಾಕ್ತಾಯಿದ್ದೇನೆ. ಉಪ್ಪು ಕಡಿಮೆ ಆದರೆ ನಾವು ಮತ್ತೆ ಸೇರಿಸ್ಕೋಬೋದು, ಆದರೆ ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ. ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು. ಈ ನೀರು ಕುದೀಲಿ. ಇವಾಗ ನೀರು ಬಿಸಿ ಆಗ್ತಾಯಿದೆ, ಕುದೀತಾ ಇದೆ ನೀರು. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ಈಗ ಹಿಟ್ಟನ್ನು ನಾನು ಬಿಸಿ ನೀರಿಗೆ ನಾನು ಹಾಕ್ತಾಯಿದ್ದೇನೆ. ದಪ್ಪ ತಳದ ಪಾತ್ರೆಯನ್ನು ನಾವು ತೆಗೆದುಕೋಬೇಕು. ನೋಡಿ, ಹಿಟ್ಟನ್ನು ಹಾಕುವಾಗ ನಾವು ಈ ರೀತಿ ತಿರುಗಿಸ್ತಾನೆ ಇರಬೇಕು. ನೋಡಿ, ಈ ರೀತಿ ನಾವು ತಿರುಗಿಸ್ತಾನೆ ಇರಬೇಕಾಗ್ತದೆ. ಗಂಟಾಗದಿದ್ದಂಗೆ ನಾವು ತಿರುಗಿಸ್ತಾ ಇರಬೇಕು ಇದನ್ನು. ಹೀಗೆ ಒಂದು ನಾವು 10-15 ನಿಮಿಷ ನಾವು ಇದೇ ರೀತಿ ಬೇಯಿಸ್ಕೋಬೇಕು ಹಿಟ್ಟನ್ನು. ನೋಡಿ, ಇವಾಗ ಆಗಿದೆ 2 ನಿಮಿಷ. ಒಲೆನ ಆಫ್ ಮಾಡ್ಕೊತೀನಿ ನಾನು. ನೋಡಿ, ಎಷ್ಟು ದಪ್ಪ ಆಗಿದೆ, ಚೆನ್ನಾಗಾಗಿದೆ. ಇದು ಬೆಂದಿದೆ ಹಿಟ್ಟೆಲ್ಲ. 10 ನಿಮಿಷ ನಾವು ತಂಪಾಗಿಡೋಣ.
ನೋಡಿ ಎಲ್ಲೂ ಗಂಟಾಗಿಲ್ಲ. ನಾವು ಹಿಂಗೆ ತಿರುಗಿಸ್ತಾ ಇದ್ದರೆ ಗಂಟಾಗೋದಿಲ್ಲ. ಗಂಟಾಗದಿದ್ದಂಗೆ ನಾವು ತಿರುಗಿಸ್ತಾ ಇರಬೇಕು. ನೋಡಿ ಚೆನ್ನಾಗಾಗಿದೆ. ಇವಾಗ ಇದನ್ನು 10 ನಿಮಿಷ ಹಾಗೆ ಇಡ್ತೀನಿ ಆರೋದಕ್ಕೆ. ನೋಡಿ ನಾನು 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಇಡ್ತೀನಿ ನಾನು. ಆಮೇಲೆ ಒಲೆನ ಆಫ್ ಮಾಡ್ಕೋತೀನಿ. ನೋಡಿ ಹಿಟ್ಟು ಇವಾಗ 10 ನಿಮಿಷ ನಾನು ಇಟ್ಟಿದ್ದೆ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೇನೆ. ಜೀರಿಗೆ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಬಿಸಿಯಾಗಿದೆ ಇದು. ನೋಡಿ ಇವಾಗ ರೆಡಿಯಾಗಿದೆ. ನಾನು ಇಲ್ಲಿ ನೋಡಿ ಈ ರೀತಿ 2 ಸಾಚ ಇರುತ್ತಲ್ಲ ಸೇವ್ ಮಾಡ್ಬೋದು, ಅದು ಚಿಕ್ಕದು ತಗೋತಾ ಇದ್ದೇನೆ ನಾನು, ಚಿಕ್ಕ ಹೋಲ್ ಇರೋದನ್ನು. ಇದು ಚೆನ್ನಾಗಿರುತ್ತೆ ಚಿಕ್ಕ ಹೋಲಿಂದ ಮಾಡಿದರೆ. ನಾವು ಇದರಲ್ಲಿ ನಾನು ಇವಾಗ ಹಿಟ್ಟನ್ನು ಹಾಕೋತಾ ಇದ್ದೇನೆ. ನೋಡಿ ಈ ರೀತಿ ನಾವು ಹಿಟ್ಟನ್ನು ಹಾಕೋಬೇಕು. ನಾನು ಇಲ್ಲೇ ನಿಮಗೆ ಪ್ಲೇಟ್ನಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಟೆರೆಸ್ ಮೇಲೆ ಹೋಗಿ ನಾನು ಹಾಕಬೇಕು. ಅದಕ್ಕೆ ಇವಾಗ ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೇನೆ ನಾನು. ನೋಡಿ ಈ ರೀತಿ ನಾವು ಇದನ್ನು ಹಾಕ್ಕೋಬೇಕು. ಆಮೇಲೆ ಚಕ್ಲಿಲಿ ಮಾಡಿ ನಾನು ಚಕ್ಲಿದು ಸಾಚ ಹಾಕಿ ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ಇವಾಗ ಚಕ್ಲಿ ಸಾಚ ಹಾಕ್ತಾಯಿದ್ದೀನಿ ನಾನು. 2 ರೀತಿಯಿಂದ ನಾವು ಮಾಡ್ಕೋಬೋದು. ನಮಗೆ ಯಾವುದು ಅನುಕೂಲ ಆ ರೀತಿಯಿಂದ ನಾವು ಮಾಡ್ಕೋಬೋದು. ನೋಡಿ ಈ ರೀತಿ ನಾವು ಹಾಕ್ಕೋಬೋದು. ಎರಡೂ ರೀತಿಯಿಂದನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಇಷ್ಟ ಆ ರೀತಿ ನೀವು ಮಾಡ್ಕೊಳ್ಳಿ. ನಿಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜಿಂದ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ತೋರಿಸಿದ್ದೇನೆ ನಿಮಗೆ. ಇದೇ ರೀತಿ ನಾನು ಎಲ್ಲವನ್ನು ಮಾಡ್ತೀನಿ. ಇವಾಗ ಟೆರೆಸ್ ಮೇಲೆ ಹೋಗಿ ನಾನು ಹಾಕ್ತೀನಿ. ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಬೇಕು, ಯಾಕಂದರೆ ಅದು ತೆಗಿಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ಸಂಡಿಗೆನ ನಾನು 3 ದಿನ ಒಣಗಿಸಿದ್ದೆ. ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ, ತುಂಬ ಚೆನ್ನಾಗಿ ಒಣಗಿದೆ. ಇದು ನಾವು ಈಗ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ವರ್ಷ ಪೂರ್ತಿ ನಾವು ಇದನ್ನು ಉಪಯೋಗಿಸ್ಕೋಬೋದು. ನಾನು ಚಕ್ಲಿ ಶೇಪಲ್ಲೂ ಮಾಡಿದ್ದೆ ಮತ್ತು ಈ ರೀತಿಯೂ ನಾನು ಮಾಡಿದ್ದೀನಿ. ನೋಡಿ ಇದನ್ನು ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ಟೇಸ್ಟಿಯಾಗಿಯೂ ಇರುತ್ತೆ. ಕಡಿಮೆ ಸಾಮಾನಿಂದ ನಾವು ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಈ ಬೇಸಿಗೆಗಾಲದಲ್ಲಿ ನೀವು ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ನೀವು ಇದನ್ನು ಉಪಯೋಗಿಸ್ಕೋಬೋದು. ಫ್ರೈ ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಸುಲಭವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಈ ಸಂಡಿಗೆಯನ್ನು ಮಾಡ್ಕೋಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೈ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಈ ಬಿಸಿಲಲ್ಲಿ ಬೇಸಿಗೆಗಾಲದಲ್ಲಿ ಈ ಸಂಡಿಗೆಯನ್ನೆಲ್ಲ ನೀವು ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋರಿ. ವರ್ಷ ಪೂರ್ತಿ ನೀವು ಯೂಸ್ ಮಾಡ್ಕೋಬೋದು. ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ.
ಇದೇ ರೀತಿ ನೀವು ನನ್ನ ವಿಡಿಯೋನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.